ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವತ್ತೊಂದು ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು 5-6 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ರವೆನ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಕಲರ್ ಚೇಂಜ್ ಆಗಿರಬೇಕು. ಫ್ರೆಂಡ್ಸ್, ಕುಕ್ಕರ್ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ 5-6 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಹಾಕಿದ್ನಲ್ವ, ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿದ್ದೀನಿ. ಇವಾಗ ಅದ್ರ ಜೊತೆಗೆ ನೋಡಿ ಮಿಕ್ಸರ್ ತರಕಾರಿಗಳು ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ. ಆಪ್ಷನ್ ಇದು, ಬೇಕಂದರೆ ನೀವು ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ. ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ನಾಟಿ ಟೊಮೊಟೊ ಮತ್ತು ಈರುಳ್ಳಿ, 2 ಈರುಳ್ಳಿ ಮತ್ತು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ತುರಿದಿಟ್ಕೊಂಡಿದ್ನಲ್ಲ ಶುಂಠಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಕ್ಸ್ ಆದ ತಕ್ಷಣ ಟೊಮೊಟೊ ಹಾಕ್ಕೊಳ್ಳಿ ಫ್ರೆಂಡ್ಸ್. ತರಕಾರಿಗಳನ್ನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತು ಕರಿಬೇವು ಆ ವಿಡಿಯೋದಲ್ಲಿ ಹೇಳಿಲ್ಲ ಫ್ರೆಂಡ್ಸ್, ಇವಾಗ ಮರ್ತ್ಬಿಟ್ಟಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಆಮೇಲೆ ನೋಡ್ಬಿಟ್ಟು ಹಾಕ್ಕೊಳ್ಳೋಣ, ಓಕೆನಾ? ಇವಾಗ ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಇವಾಗ ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇವಾಗ 2 ಲೋಟ ರವೆಗೆ 5 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ? ಸೇಮ್ ಗ್ಲಾಸಲ್ಲಿ, ಸೇಮ್ ಇದೇ ಗ್ಲಾಸಲ್ಲೇ ನೋಡಿ, ಆವಾಗಲೇ ರವೆ ಹಾಕಿದ್ನಲ್ಲ ಅದೇ ಗ್ಲಾಸಲ್ಲಿ 5 ಲೋಟ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಡ್ತೀನಿ ನಾನು ಒಂದು ಕಡೆ ಸೈಡಲ್ಲಿ. ಸಪ್ರೇಟು ಬೇಕಾದರೂ ನೀರನ್ನ ಕುದಿಸ್ಕೊಳ್ಬೋದು, ಇಲ್ಲ ಇವಾಗ ತರಕಾರಿಗಳು ಬೇಯ್ತಾ ಇದೆಯಲ್ಲ ಇದರಲ್ಲಿ ಬೇಕಾದ್ರೂ ಹಾಕ್ಬೋದು. ನಾನು ಇದರಲ್ಲೇ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಕುದಿಬೇಕು ಫ್ರೆಂಡ್ಸ್. ನೀರು ಕುದೀತಾ ಇರುತ್ತಲ್ಲ, ಆಗ ಲಾಸ್ಟಲ್ಲಿ ರವೆ ಹಾಕಬೇಕು. ಇವಾಗ ಕುದೀಲಿ, ಇದು ಕುದಿಯೋದಕ್ಕೆ ಬಿಡೋಣ. ನೀರು ಹಾಕಿದ್ನಲ್ವ, ಕುದೀತಾ ಇದೆ. ಇವಾಗ ಕೊತ್ತಂಬರಿ ಹಾಕ್ಬಿಡೋಣ. ಕೊತ್ತಂಬರಿ ಹಾಕ್ಕೊಂಡು ಸಿಮ್ ಮಾಡಿಕೊಂಡು ಈ ರವೆನ ನಾವು ಏನು ಹುರಿದಿಟ್ಕೊಂಡಿದ್ವೋ ಇದನ್ನು ಅದರಲ್ಲೇ ಹಾಕೊಳ್ಳೋ ಸ್ವಲ್ಪನೇ. ಗಂಟೇನಾಗಲ್ಲ ಫ್ರೆಂಡ್ಸ್, ಈ ಥರನೇ ಹಾಕ್ಕೊಂಬಿಡಿ. ಈಗ ಸಿಮ್ಮಲ್ಲಿ 10 ಮಿನಿಟ್ಸ್ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಟ್ರೈ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.